ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಶಂಕರಂ ಶಂಕರಾಚಾರ್ಯಂ ಗಾಯತ್ರೀಂ ಚ ಸರಸ್ವತೀಂ ಯಸ್ಮರೇಚ್ಛ್ರದ್ಧಯಾ ನಿತ್ಯಂ ಸೋಷ್ಣುತೆ ಪರಮಾಂಗತಿಂ. ಶ್ರೀ ಶಂಗಾ ಆಧ್ಯಾತ್ಮಿಕ ಪ್ರತಿಷ್ಠಾನ ಪ್ರಸ್ತುತಪಡಿಸ್ತಾ ಇರತಕ್ಕಂಥ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಂ ಶ್ಲೋಕ 131 135. ಅಷ್ಟಮೂರ್ತಿರಜಾ ಜೈತ್ರಿ ಲೋಕಯಾತ್ರಾ ವಿಧಾಯಿನಿ ಏಕಾಕಿನಿ ಭೂಮರೂಪಾ ನಿರ್ದ್ವೈತಾದ್ವೈತವರ್ಜಿತಾ ಅನ್ನದಾ ವಸುಧಾ ವೃದ್ಧಾ ಬ್ರಹ್ಮಾತ್ಮೈಕ್ಯಸ್ವರೂಪಿಣಿ ಬೃಹತಿ ಬ್ರಾಹ್ಮಣಿ ಬ್ರಾಹ್ಮಿ ಬ್ರಹ್ಮಾನಂದಾ ಬಲಿಪ್ರಿಯಾ ಭಾಷಾರೂಪಾ ಬೃಹತ್ಸೇನಾ ಭಾವಾ ಭಾವವಿವರ್ಜಿತಾ ಸುಖಾರಾಧ್ಯ ಶುಭಕರಿ ಶೋಭನಾ ಸುಲಭಾ ಗತಿಃ ರಾಜರಾಜೇಶ್ವರಿ ರಾಜ್ಯದಾಯಿನಿ ರಾಜ್ಯವಲ್ಲಭಾ ರಾಜಕೃಪಾ ರಾಜಪೀಠ ನಿವೇಶಿತ ನಿಜಾಶ್ರಿತ ರಾಜ್ಯಲಕ್ಷ್ಮೀ ಕೋಶನಾಥ ಚತುರಂಗಬಲೇಶ್ವರಿ ಸಾಮ್ರಾಜ್ಯದಾಯಿನಿ ಸತ್ಯಸಂಧ್ಯಾ ಸಾಗರ ಮೇಖಲಾ. ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಂ ಶ್ಲೋಕ 131. ಅಷ್ಟಮೂರ್ತಿ. ಆ ದೇವಿಯನ್ನು ನಾವು ಅಷ್ಟಮೂರ್ತಿ ಸ್ವರೂಪ ಅಂತ ಹೇಳಿ ಆರಾಧನೆ ಮಾಡಬೇಕಂತೆ. ಯಾವುದು ಅಷ್ಟಮೂರ್ತಿಗಳು? ಆಕಾಶ, ವಾಯು, ಅಗ್ನಿ, ಜಲ, ಪೃಥಿವಿ ಇವು ಪಂಚಮಹಾಭೂತಗಳು 5. ಸೂರ್ಯ, ಚಂದ್ರ 7 ಆಯಿತು. ಇನ್ನು 8 ಆತ್ಮಸ್ವರೂಪ ಅಥವಾ ಜೀವ. ಸಕಲ ಜೀವಿಗಳಲ್ಲೂ ಆ ದೇವಿಯನ್ನು ಕಾಣಬೇಕು. ಪಂಚಮಹಾಭೂತಗಳಲ್ಲೂ ಆ ದೇವಿಯನ್ನೇ ಕಾಣಬೇಕು. ಸೂರ್ಯ ಚಂದ್ರರಲ್ಲಿ ಆ ದೇವಿಯನ್ನು ಕಾಣಬೇಕು. ಅಥವಾ ನಾವು ಯಾವುದಾದ್ರೂ ವಿಗ್ರಹವನ್ನು ಇಟ್ಟುಕೊಂಡು ಆ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾ ಇದ್ದರೆ ಆ ವಿಗ್ರಹದಲ್ಲಿ ಈ ಅಷ್ಟಮೂರ್ತಿಗಳನ್ನು ಕಾಣಬೇಕು. ಆ ವಿಗ್ರಹದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಿರುತ್ತೆ, ಅಂದರೆ ಜೀವ ಬಂದಿರುತ್ತೆ. ಪಂಚಮಹಾಭೂತಗಳ ತತ್ವ ಅದರಲ್ಲಿರುತ್ತೆ ಮತ್ತು ಸೂರ್ಯಚಂದ್ರರ ಜ್ಯೋತಿ ಆ ಒಂದು ವಿಗ್ರಹದಲ್ಲಿದೆ ಅಂತ ತಿಳಿದು ಪೂಜೆ ಮಾಡಬೇಕು. ಹಾಗಾಗಿ ಆ ದೇವಿ ಅಷ್ಟಮೂರ್ತಿ ಸ್ವರೂಪಳು. ಅಜಾ ಜೈತ್ರಿ. ಅಜ ಅಂದರೆ ಹುಟ್ಟಿಲ್ಲ ಅಂತ. ಜೈತ್ರಿ ಅಂದರೆ ಎಲ್ಲ ಕಡೆಯೂ ಜಯ ಗಳಿಸಿರ್ತಕ್ಕಂಥವಳು ಅಂತ. ಹುಟ್ಟೇ ಇಲ್ಲದೆ ಇರತಕ್ಕಂಥವ್ರಿಗೆ ಜಯ ಎಲ್ಲಿ? ಇದು ಸಾಧಾರಣ ಯಾವ ಜೀವಿಗಳಿಗೂ ಸಾಧ್ಯವಿಲ್ಲ. ಸಕಲ ಜೀವಿಗಳೂ ಕೂಡ ಹುಟ್ಟು ಸಾವು ಅಂತಕ್ಕಂಥ ಈ ಚಕ್ರದಲ್ಲಿ ಸಿಕ್ಕಾಕೊಂಡಿವೆ. ಆದರೆ ಆ ದೇವಿ ಒಬ್ಬಳು ಮಾತ್ರ ಅಜಾ ಜೈತ್ರಿ. ಅವಳು ಚೈತನ್ಯ ಸ್ವರೂಪಳಾಗಿರೋದ್ರಿಂದ ಅವಳಿಂದಲೇ ಎಲ್ಲ ಯಶಸ್ಸು ಮತ್ತು ಜಯ ಸಿಗ್ತಾ ಇರೋದು. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ. ಶ್ರೀಕೃಷ್ಣ ಅನ್ನೋದೇ ಈ ಚೈತನ್ಯ, ಅರ್ಜುನ ಅನ್ನೋದೇ ಈ ಒಂದು ಮನಸ್ಸು ಅಥವಾ ಶರೀರ. ಶ್ರೀಕೃಷ್ಣನ ಒಂದು ಕೃಪೆ ಆ ಮನಸ್ಸಿನ ಮೇಲೆ ಬಿದ್ದರೆ ಜಯ ಉಂಟಾಗತ್ತೆ. ಅದೇ ಆ ಮನಸ್ಸು ಇಂದ್ರಿಯಗಳನ್ನು ಆಶ್ರಯಿಸಿ ಹೊರಗಡೆ ಇರತಕ್ಕಂಥ ಪ್ರಪಂಚದಲ್ಲಿರ್ತಕ್ಕಂಥ ವಿಷಯಗಳನ್ನು ಆಶ್ರಯಿಸಿದ್ರೆ ಜಯ ಖಂಡಿತ ಇಲ್ಲ. ದುಃಖಗಳು ಉಂಟಾಗ್ತಾ ಇರುತ್ತೆ. ಆ ದುಃಖ ನಿವೃತ್ತಿ ಆದಾಗ ನಮಗೆ ಸುಖ ಅಂತ ಕಾಣುತ್ತೆ ಅಷ್ಟೆ. ದುಃಖ ಸದಾ ಉಂಟಾಗ್ತಾ ಇರುತ್ತೆ ಈ ಪ್ರಪಂಚದಲ್ಲಿ. ಒಂದು ದುಃಖ ಹೋಗಿ ಮತ್ತೊಂದು ದುಃಖ ಬರುವಾಗ ನಮಗೆ ಸುಖ ಅಂತ ಕಾಣುತ್ತೆ. ಇದು ಭ್ರಾಂತಿ ಸುಖ. ಇದು ಶಾಶ್ವತವಾದ ನೈಜ ಸುಖ ಅಲ್ವೇ ಅಲ್ಲ. ಇದು ಆನಂದ ಅಲ್ವೇ ಅಲ್ಲ. ತೃಪ್ತಿ ಅಲ್ವೇ ಅಲ್ಲ. ಅದಕ್ಕಾಗೇ ನಾವೆಲ್ಲರೂ ಕೂಡ
ಸತ್ಯವಾಗಿರ್ತಕ್ಕಂಥ ಆನಂದಕ್ಕಾಗಿ ಪರಿತಪಿಸ್ತಾ ಇದ್ದೀವಿ. ಅದಕ್ಕೆ ನಮಗೆ ಎಷ್ಟು ಇಂದ್ರಿಯಗಳಿಂದ ಭೋಗಿಸಿದರೂ ತೃಪ್ತಿ ಇಲ್ಲ. ಲೋಕಯಾತ್ರಾ ವಿದಾಯಿನಿ, ಲೋಕಯಾತ್ರಾ, ಲೋಕಾಯನ, 14 ಲೋಕಗಳಲ್ಲೂ ಕೂಡ ಅವಳು ಸಂಚರಿಸ್ತಾ ಇದ್ದಾಳೆ. ಭೂಹು ಭುವಃ ಸುವಃ ಮಹಃ ಜನಃ ತಪಃ ಸತ್ಯಂ ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಳ, ಹೀಗೆ 14 ಲೋಕಗಳಲ್ಲೂ ಕೂಡ ಸಂಚಾರ ಮಾಡ್ತಾ ಇದ್ದಾಳೆ. ಅಂದರೆ ಸಂಚಾರ ಮಾಡ್ತಾ ಇದ್ದಾಳೆ ಅಂದರೆ ವೀಸಾ ತೊಗೊಂಡು ಹೋಗ್ತಾ ಇದ್ದಾಳೆ ಅಂತ ಅರ್ಥ ಅಲ್ಲ. 14 ಲೋಕಗಳಲ್ಲೂ ಅವಳೇ ವ್ಯಾಪಿಸಿರ್ತಕ್ಕಂಥದ್ದು. ವಿದಾಯಿನಿ, ಎಲ್ಲವನ್ನೂ ಕೊಡ್ತಾ ಇರ್ತಕ್ಕಂಥವಳು. ಕೊಡೋದ್ರಲ್ಲಿ ಇರೋದು ಆನಂದ, ತಗೊಳ್ಳೋದ್ರಲ್ಲ. ಆ ದೇವಿ ಯಾರಿಂದ ಏನನ್ನೂ ತಗೊಳ್ತಾ ಇಲ್ಲ, ಎಲ್ಲವನ್ನೂ ಕೊಡ್ತಾ ಇದ್ದಾಳೆ. ಅದಕ್ಕೆ ಅವಳು ಆನಂದ ಸ್ವರೂಪಿಣಿ. ಏಕಾಕಿನಿ, ಈ ದೇವಿ ಯಾರು ಜೊತೆಲಿದ್ದಾಳ? ಇಲ್ಲ, ಏಕಾಕಿನಿ, ಒಬ್ಬಳೇ ಇದ್ದಾಳೆ. ಆ ಚೈತನ್ಯ ಅನ್ನೊಂದು ಎರಡು ಆಗಲೇ ಇಲ್ಲ. ಏಕೋ ದೇವಃ ಸರ್ವಭೂತೇಷು ಗೂಢಃ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷಃ ಸಾಕ್ಷಿ ಚೇತಾ ಕೇವಲೋ ನಿರ್ಗುಣಶ್ಚ. ನಿರ್ಗುಣೋ ನಿರ್ವಿಕಲ್ಪೋ ನಿರಾಕಾರ ಶುದ್ಧೋ ದೇವ ಏಕೋ ನಾರಾಯಣಃ ನ ದ್ವಿತೀಯೋ ಅಸ್ತಿ ಕಶ್ಚಿತ್. ಸಾಧ್ಯವೇ ಇಲ್ಲ ಎರಡಿರೋದಕ್ಕೆ. ಏಕಮೇವ ಅದ್ವಿತೀಯಂ ಬ್ರಹ್ಮ, ಒಂದೇ ಅದ್ವಿತೀಯಂ ಬ್ರಹ್ಮ, ಬ್ರಹ್ಮಸ್ವರೂಪಳಾಗಿ ಒಬ್ಬಳೇ ಇದ್ದಾಳೆ. ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿರೋದು ಅವಳೊಬ್ಬಳೇ. ನಮಗೆ ಭ್ರಮೆಯಿಂದ ಕಲ್ಪನೆಯಿಂದ ಹಲವಾರು ಕಾಣ್ತಾ ಇದೆ. ಯಾಕೆಂದರೆ ಇಂದ್ರಿಯಗಳಿಂದ ಮನಸ್ಸಿನಿಂದ ಅಷ್ಟೇ. ಈ ಇಂದ್ರಿಯಗಳು ಮತ್ತು ಮನಸ್ಸನ್ನು ಹೊರತುಪಡಿಸ್ಬಿಟ್ರೆ ಇಡೀ ಪ್ರಪಂಚ ಮತ್ತು ನನ್ನಲ್ಲಿ ಇರೋದು ಒಂದೇ, ಆತ್ಮ ಒಂದೇ. ಅದು ನಾವು ಗಾಢ ನಿದ್ರೆಯಲ್ಲಿ ಕಾಣಬಹುದು. ಗಾಢ ನಿದ್ರೆಯಲ್ಲಿ ಯಾರೂ ಇಲ್ಲ, ಏನೂ ಇಲ್ಲ, ಕೇವಲ ಚೈತನ್ಯ ಒಂದೇ ಇರುತ್ತೆ. ಅದಕ್ಕೆ ಆನಂದ ಸ್ಥಿತಿ. ಗಾಢ ನಿದ್ರೆ ಎಲ್ಲರಿಗೂ ಆನಂದ ಕೊಡ್ತಾ ಇರುತ್ತೆ. ಭೂಮರೂಪ, ಭೂಮರೂಪ, ಇಡೀ ಜಗತ್ತೇ ಅವಳ ಸ್ವರೂಪ. 14 ಲೋಕಗಳಲ್ಲೂ ಅವಳೇ ವ್ಯಾಪಕವಾಗಿರ್ತಕ್ಕಂಥವಳು. ಅಂದಮೇಲೆ ಎಷ್ಟು ದೊಡ್ಡವಳು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಆಕಾಶವನ್ನು ಸೃಷ್ಟಿ ಮಾಡಿರೋವಳೆ ಅವಳಾಗಿರೋದ್ರಿಂದ ಆಕಾಶಕ್ಕೂ ದೊಡ್ಡವಳು ಅಂದರೆ ಇನ್ನೆಂಥ ರೂಪ ಇರಬಹುದು. ಅತ್ಯಂತ ಬೃಹತ್ತಾದ ವಿಶಾಲವಾದ ರೂಪ. ನಿರ್ದ್ವೈತ, ದ್ವೈತವರ್ಜಿತ, ನಿರ್ದ್ವೈತ, ಅವಳು ಎರಡಾಗೋದಕ್ಕೆ ಸಾಧ್ಯವೇ ಇಲ್ಲ. ಎಂದೆಂದಿಗೂ ಆ ದೇವಿ ಎರಡಾಗೇ ಇಲ್ಲ. ಎರಡಾಗಿಲ್ಲ ಅಂತ ಅಂದಮೇಲೆ ಎರಡಕ್ಕಿಂತ ಹೆಚ್ಚಂತೂ ಇಲ್ಲವೇ ಇಲ್ಲ. ಆ ದೇವಿ ಒಬ್ಬಳೇ ಇರೋದು. ಹೇಗೆ ಆಕಾಶ ಒಂದೇ ಇದೆಯೋ, ವಾಯು ಒಂದೇ ಇದೆಯೋ, ಸೂರ್ಯ ಒಬ್ಬನೇ ಇದ್ದಾನೋ, ಹಾಗೆ ಆ ದೇವಿ ಒಬ್ಬಳೇ ಇರೋದು. ಆದರೆ ನಮ್ಮ ಕಣ್ಣಿಗೆ ಹಲವಾರು ರೀತಿ ಕಾಣ್ತಾ ಇದ್ದಾಳೆ ಅಷ್ಟೇ. ಏಕೆಂದರೆ ಕಣ್ಣು ಅದನ್ನು ಕಲ್ಪನೆ ಮಾಡ್ಕೊಳ್ತಾ ಇದೆ. ದ್ವೈತವರ್ಜಿತ, ಎರಡಾಗೋದಕ್ಕೆ ಸಾಧ್ಯವೇ ಇಲ್ಲ. ಚೈತನ್ಯ ಅನ್ನೋದನ್ನು ಯಾರು ತುಂಡು ಮಾಡೋಕ್ಕಾಗತ್ತಾ? ಆಕಾಶನ ಯಾರು ಭಾಗ ಮಾಡೋಕ್ಕಾಗತ್ತಾ? ವಾಯುವನ್ನು 2 ಭಾಗ ಮಾಡೋಕ್ಕಾಗತ್ತಾ? ಸೂರ್ಯನನ್ನು 2 ಭಾಗ ಮಾಡೋಕ್ಕಾಗತ್ತಾ? ಆದರೆ ಅವಳ ಸ್ವರೂಪ ಶಕ್ತಿ, ಜ್ಞಾನ, ಆನಂದ. ಹೇಗೆ ಸೂರ್ಯ ಬೆಳಕನ್ನು ಕೊಡ್ತಾನೋ ಹಾಗೆ ಆ ದೇವಿ ಚೈತನ್ಯ ಸ್ವರೂಪಳಾಗಿ ನಮ್ಮಲ್ಲಿರೋದ್ರಿಂದ ನಮಗೆ ಸದಾ ಶಕ್ತಿ, ಜ್ಞಾನ, ಆನಂದದ ಅನುಭವ ಆಗ್ತಾ ಇದೆ. ಅದಲ್ಲದೆ ಮತ್ತೊಂದು ವಿಷಯ ಅಂದರೆ ಆ ಬ್ರಹ್ಮ ಅನ್ನೋದು ಗಂಡು ಅಲ್ಲ, ಹೆಣ್ಣು ಅಲ್ಲ. ನಾವೆಲ್ಲ ತಿಳಿದಿರೋ ಹಾಗೆ ಹೆಣ್ಣು ದೇವತೆ, ಗಂಡು ದೇವತೆ ಅಂತ ಹೇಳಿ ಪೂಜೆ ಮಾಡ್ತಾ ಇರ್ತೀವಿ. ಆ ಎರಡಾಗೋದಕ್ಕೂ ಸಾಧ್ಯವಿಲ್ಲ. ಅನ್ನದ, ಎಲ್ಲರಿಗೂ, ಸಕಲ ಜೀವಿಗಳಿಗೂ ಆಹಾರ ಕೊಡ್ತಾ ಇರೋಳು ಅವಳೇ. ಸಣ್ಣ ಕೀಟದಿಂದ ಹಿಡಿದು ಹಿರಿಯ ಜೀವಿಯವರೆಗೂ ಕೂಡ ಎಲ್ಲ ಕಡೆಯಲ್ಲೂ ಎಲ್ಲಿ ಜೀವಿ ವಾಸ ಮಾಡುತ್ತೋ ಅಲ್ಲಲ್ಲಿ ಆಹಾರ ಕೊಡ್ತಾ ಇರೋದು ಅವಳೇ. ವಸುಧಾ, ಬರೀ ಅನ್ನ ಒಂದಿದ್ದರೆ ಸಾಲಲ್ಲ. ನಮಗೆ ಹಾಕೊಳ್ಳೋದಕ್ಕೆ ಬಟ್ಟೆ ಬೇಕು, ಉಸಿರಾಡೋದಕ್ಕೆ ಗಾಳಿ ಬೇಕು,
ವಸತಿ ಬೇಕು, ಮತ್ತು ಈ ಇಂದ್ರಿಯಗಳನ್ನು ಭೋಗಿಸೋದಕ್ಕೆ ಮತ್ತು ಈ ಶರೀರವನ್ನು ಇಟ್ಟುಕೊಂಡು ಬಂದಿದ್ದೀವಲ್ಲ ಪ್ರಾರಬ್ಧ, ಅದನ್ನು ಅನುಭವಿಸೋದಕ್ಕೆ ಸುತ್ತಮುತ್ತಲು ಎಲ್ಲ ವಾತಾವರಣ ಬೇಕು, ಸಂಪತ್ತುಗಳು ಬೇಕು. ಅದನ್ನೆಲ್ಲ ಕರುಣಿಸೋಳೆ ಆ ದೇವಿ. ತಾಯಿ ಬೇಕು, ತಂದೆ ಬೇಕು, ಸ್ನೇಹಿತರು ಬೇಕು, ಹಣ ಬೇಕು, ಈ ಎಲ್ಲವನ್ನು ಕೊಡ್ತಾ ಇರೋಳೆ ಆ ದೇವಿ. ಹಾಗಾಗಿ ನಾವು ಸದಾ ಕೃತಜ್ಞರಾಗಿರಬೇಕು. ಆ ಕೃತಜ್ಞತೆಯನ್ನು ಸಲ್ಲಿಸ್ತಾನೇ ಇರಬೇಕು. ಆ ಧನ್ಯವಾದಗಳನ್ನು ಅರ್ಪಣೆ ಮಾಡೋದೇ ಪೂಜೆ, ಇನ್ನೇನು ಹೆಚ್ಚಲ್ಲ. ನಾವು ನಿಸ್ವಾರ್ಥತೆಯಿಂದ ಆ ದೇವಿಗೆ ಶರಣಾಗಿ ನಿತ್ಯ ಕೃತಜ್ಞತೆಯನ್ನು ಅರ್ಪಿಸುವುದೇ ಪೂಜೆ. ವೃದ್ಧ, ಅತ್ಯಂತ ಹಿರಿಯಳು, ಆಕಾಶವೇ ದೊಡ್ಡದು, ಆಕಾಶಕ್ಕೂ ಮುಂಚೆ ಅವಳಿದ್ಲು ಅಂದರೆ ತಸ್ಮಾದ್ ಆತ್ಮನ ಆಕಾಶ ಸಂಭೂತಃ, ಆಕಾಶಾದ್ ವಾಯು, ವಾಯೋರಗ್ನಿ, ಅಗ್ನೇರಾಪಃ, ಅದ್ಭ್ಯಃ ಪೃಥಿವಿ, ಪೃಥಿವ್ಯಾ ಓಷಧಯ, ಓಷಧೀಭ್ಯೋ ಅನ್ನಂ, ಅನ್ನಾತ್ ಪುರುಷಃ ಅಂತ ಬಂದಮೇಲೆ ಎಲ್ಲರಿಗಿಂತ ಹಿರಿಯಳು ಅವಳು. ಹಾಗಾಗಿ ಅವಳು ಚೈತನ್ಯ ಸ್ವರೂಪಳಾಗಿರ್ತಕ್ಕಂಥ ಅತ್ಯಂತ ಹಿರಿಯಳಾಗಿರ್ತಕ್ಕಂಥ ವೃದ್ಧ. ಬ್ರಹ್ಮಾತ್ಮೈಕ್ಯ ಸ್ವರೂಪಿಣಿ, ತಸ್ಮಾದ್ ಆತ್ಮನ ಆಕಾಶ ಸಂಭೂತಃ ಅಂದರೆ ಅತ್ಯಂತ ದೊಡ್ಡದ್ದು ಬ್ರಹ್ಮ, ಪರಬ್ರಹ್ಮ. ಆ ಬ್ರಹ್ಮನಿಂದ ಈ ಆಕಾಶ ಸೃಷ್ಟಿಯಾಗಿದೆ ಅಂದರೆ ಹೊರಗಡೆ ಇದ್ದಾಳೆ ಅಂತ ನಾವೇನಾದ್ರು ಭಾವಿಸ್ಕೊಳ್ಳೋದಾದರೆ, ನಮ್ಮ ಒಳಗಡೆ ಇರ್ತಕ್ಕಂಥ ಆತ್ಮ, ಆ ಆತ್ಮ ಇರೋ ಹೊತ್ತಿಗೆ ನಾವು ಜೀವಂತವಾಗಿರೋದು. ಆತ್ಮವೇ ನಮ್ಮ ಜೀವಕ್ಕೆ ಕಾರಣ. ಈ ಆತ್ಮ ಬೇರೆ, ಆ ಬ್ರಹ್ಮ ಬೇರೆನಾ? ಅಲ್ಲ. ಜಗತ್ತನ್ನು ಬೆಳಗಿಸ್ತಾ ಇರ್ತಕ್ಕಂಥವಳು, ಆ ಪರಬ್ರಹ್ಮ ಸ್ವರೂಪಿಯಾಗಿರ್ತಕ್ಕಂಥ ಆ ದೇವಿ ನನ್ನ ಹೃದಯವನ್ನು ಬೆಳಗಿಸ್ತಾ ಇರೋವಳು ಅವಳೇ. ಸೂರ್ಯನಲ್ಲಿ ಇದ್ದು ಬೆಳಕು ಮತ್ತು ಶಾಖವನ್ನು ಕೊಡ್ತಾ ಇರೋವಳು ಅವಳೇ. ನನ್ನ ಒಳಗಡೆ ಇದ್ದು ಶಕ್ತಿ, ಜ್ಞಾನ, ಆನಂದವನ್ನು ಕೊಡ್ತಾ ಇರೋವಳು ಅವಳೇ. ಈ ಬ್ರಹ್ಮ ಮತ್ತು ಜೀವದಲ್ಲಿ ಯಾವ ಭೇದ ಭಾವವೂ ಇಲ್ಲ. ಯಾವುದು ಆತ್ಮವೋ ಅದೇ ಬ್ರಹ್ಮ, ಅದೇ ಅತ್ಯಂತ ದೊಡ್ಡದಾಗಿರ್ತಕ್ಕಂಥದ್ದು ಮತ್ತು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಎಲ್ಲ ಜೀವಿಗಳಲ್ಲಿರ್ತಕ್ಕಂಥ ಚೈತನ್ಯಕ್ಕೆ ಬ್ರಹ್ಮ ಅಂತಲೇ ಹೆಸರು. ಬೃಹತಿ, ಅದೇ ಅತ್ಯಂತ ದೊಡ್ಡದಾಗಿರೋದು, ಅದೇ ಅತ್ಯಂತ ಶ್ರೇಷ್ಠವಾಗಿರೋದು. ನಾವು ಯಾರಾದರೂ ಅತ್ಯಂತ ಶ್ರೇಷ್ಠವಾದದನ್ನು ಪಡಿಬೇಕು ಅನ್ನೋದು ಇಚ್ಛೆ ಇದ್ದರೆ ಅದು ಆತ್ಮವನ್ನೇ ಪಡಿಬೇಕು. ಅದು ನಮ್ಮ ಹೃದಯದಲ್ಲೇ ಇರತಕ್ಕಂಥ ಅನಂತ ಶಕ್ತಿ. ಅದನ್ನು ಪಡ್ಕೊಂಡವನೇ ಅತ್ಯಂತ ಶ್ರೇಷ್ಠವಾದದನ್ನು ಪಡೆದ ಹಾಗಾಯಿತು. ಬ್ರಹ್ಮವಿದ್ ಆಪ್ನೋತಿ ಪರಂ. ಅತ್ಯಂತ ಶ್ರೇಷ್ಠವಾದದನ್ನು ಪಡೆಯೋದು ಯಾವುದು? ಬ್ರಹ್ಮನನ್ನೇ ಪಡೆಯೋದು. ಯಾವುದು ಬ್ರಹ್ಮ? ಆತ್ಮವೇ ಬ್ರಹ್ಮ. ಅದನ್ನು ಹೇಗೆ ಪಡೆಯೋಕ್ಕಾಗತ್ತೆ? ಅದು ಇರೋದನ್ನು ಅನುಸಂಧಾನ ಮಾಡೋದೇ ಪಡೆಯೋದು ಅಂತ. ಯಾವಾಗಲೂ ಇರೋದಕ್ಕೆ ಹೆಸರು ಸತ್, ಚೈತನ್ಯ ಸ್ವರೂಪವಾಗಿರೋದಕ್ಕೆ ಚಿತ್. ಅದು ಆನಂದ ಕೊಡುತ್ತೆ, ಅದಕ್ಕೋಸ್ಕರ ಅದು ಆನಂದ. ಸತ್ ಚಿತ್ ಆನಂದ ಸ್ವರೂಪವಾಗಿರ್ತಕ್ಕಂಥ ಬ್ರಹ್ಮವೇ ಅತ್ಯಂತ ಶ್ರೇಷ್ಠವಾದದ್ದು ಮತ್ತು ಹಿರಿದಾದದ್ದು. ಬ್ರಾಹ್ಮಣಿ, ಏನು ಬ್ರಾಹ್ಮಣಿ ಅಂತ ಹೇಳಿಬಿಟ್ರಲ್ಲ, ಅವಳು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವಳ ಅಲ್ಲ. ಬ್ರಹ್ಮ ಜಾನಾತೀತಿ ಬ್ರಾಹ್ಮಣ, ಜಾತಿಯಿಂದ ಯಾರು ಬ್ರಾಹ್ಮಣರಾಗೋದಿಲ್ಲ. ಜನ್ಮನಾ ಜಾಯತೆ ಶೂದ್ರಃ ಸಂಸ್ಕಾರಾದ್ ದ್ವಿಜಮುಚ್ಯತೆ ವೇದಾಧ್ಯಯನಾದ್ ಭವತಿ ವಿಪ್ರಃ ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣ. ಅತ್ಯಂತ ಶ್ರೇಷ್ಠವಾದದ್ದನ್ನು ಕೊಡ್ತಾ ಇರೋಳು ಅವಳೇ. ಕೊಡಬೇಕಾದ್ರೆ ಅವಳಲ್ಲಿ ಇರಬೇಕಲ್ಲ. ಅದರಿಂದ ಅವಳು ಬ್ರಹ್ಮ ಸ್ವರೂಪಳೇ ಆಗಿರೋದ್ರಿಂದ ಬ್ರಹ್ಮಜ್ಞಾನವನ್ನು ಎಲ್ಲರಿಗೂ ಕೊಡ್ತಾ ಇದ್ದಾಳೆ. ಆದ್ದರಿಂದ ಅವಳು ಬ್ರಾಹ್ಮಣಿ. ಶ್ಲೋಕ 132ರಲ್ಲಿ ಬ್ರಾಹ್ಮಣಿ ಅನ್ನೋ ನಾಮವನ್ನು ನೋಡಾಗಿದೆ. ಬ್ರಾಹ್ಮಿ, ಅವಳು ಬ್ರಾಹ್ಮಿ ಸ್ಥಿತಿಯಲ್ಲಿ ಇರ್ತಾಳೆ. ಬ್ರಹ್ಮಸ್ವರೂಪಳಾಗಿರೋದ್ರಿಂದಲೇ ಬ್ರಹ್ಮಜ್ಞಾನವನ್ನು ಮತ್ತೊಬ್ಬರಿಗೆ ಕೊಡೋದಕ್ಕೆ ಸಾಧ್ಯವಾಗಿರೋದು. ಅವಳು ಬ್ರಹ್ಮಸ್ವರೂಪಳಾಗಿರೋದ್ರಿಂದಲೇ ಅನಂತ ಶಕ್ತಿಯನ್ನು ಇಟ್ಕೊಂಡಿರೋದ್ರಿಂದಲೇ ಎಲ್ಲರಿಗೂ ಶಕ್ತಿ ಕೊಡೋಕ್ಕಾಗಿರೋದು.
ಅವಳು ಬ್ರಹ್ಮಾನಂದ ಸ್ವರೂಪಳಾಗಿರೋದ್ರಿಂದಲೇ ಎಲ್ಲರಿಗೂ ಆನಂದ ಕೊಡೋದಕ್ಕೆ ಸಾಧ್ಯವಾಗಿರೋದು. ಮುಂದಿನ ನಾಮ ಬ್ರಹ್ಮಾನಂದ. ಅತ್ಯಂತ ಶ್ರೇಷ್ಠವಾದ, ಅತ್ಯಂತ ಹಿರಿದಾದ ಆನಂದ ಸ್ವರೂಪಳಾಗಿರೋದ್ರಿಂದ ಎಲ್ಲರಿಗೂ ಅವಳು ಆನಂದವನ್ನು ಕೊಡೋದಕ್ಕೆ ಸಾಧ್ಯವಾಗಿರೋದು. ಈ ಮೂರೇ ನಿಜವಾಗ್ಲೂ ನಮಗೆ ಬೇಕಾಗಿರೋದು. ಅನಂತ ಶಕ್ತಿ, ಅನಂತ ಜ್ಞಾನ, ಅನಂತವಾಗಿರ್ತಕ್ಕಂಥ ಆನಂದ. ಈ ಮೂರು ಆ ದೇವಿಯಲ್ಲಿರೋದ್ರಿಂದಲೇ ಅವಳನ್ನು ಬ್ರಾಹ್ಮಣಿ, ಬ್ರಾಹ್ಮಿ, ಬ್ರಹ್ಮಾನಂದ ಅಂತ ಕರೀತಾ ಇರೋದು. ಬಲಿಪ್ರಿಯ. ಬಲಿ, ಆಶ್ಲೇಷ ಬಲಿ, ನರಬಲಿ, ಕೋಣಬಲಿ, ಹೀಗೆ ಪ್ರಾಣಿಗಳನ್ನೆಲ್ಲ ಬಲಿ ಕೊಡ್ತಾರೆ. ಇದಲ್ಲ ಬಲಿಪ್ರಿಯ ಅಂದರೆ. ಬಲಿಪ್ರಿಯ ಅಂದರೆ ತ್ಯಾಗ, ವೈರಾಗ್ಯ. ಯಾವುದು ಈ ಆತ್ಮವನ್ನು ಅರಿಯೋದಕ್ಕೆ ತೊಂದರೆ ಕೊಡ್ತಾ ಇದೆಯೋ, ಅಡ್ಡಿಯಾಗಿದೆಯೋ, ಅದನ್ನು ಬಿಡೋದು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇದನ್ನು ನಾವು ಬಲಿ ಕೊಟ್ಟರೆ ಆಕೆಗೆ ಬಹಳ ಸಂತೋಷ ಆಗುತ್ತೆ. ನಾವು ವೈರಾಗ್ಯ ಮೂರ್ತಿಗಳಾದರೆ ಅವಳಿಗೆ ಬಹಳ ಪ್ರಿಯರಾಗ್ತೀವಿ. ಯಾರು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನು ಬಿಟ್ಟಿರ್ತಾರೋ ಅಂಥವ್ರನ್ನ ಕಂಡ್ರೆ ಆ ದೇವಿಗೆ ಅತ್ಯಂತ ಪ್ರೀತಿ. ಅಂಥ ಭಕ್ತರು ಅವಳಿಗೆ ಪ್ರಿಯರು. ಭಾಷಾರೂಪ. ಅವಳು ಭಾಷಾ ಸ್ವರೂಪಳಾಗಿದ್ದಾಳೆ. ಹಾಗಾಗಿ ನಾವು ಶುದ್ಧವಾಗಿರ್ತಕ್ಕಂಥ ಮಾತುಗಳನ್ನೇ ಸದಾ ನಾಲಿಗೆಯಿಂದ ಆಡ್ತಾ ಇರಬೇಕು. ಆ ಒಂದೊಂದು ಶಬ್ದಗಳು ನಮ್ಮ ನಾಲಿಗೆಯಿಂದ ಬರೋದೇ ಆ ದೇವಿಯ ಆರಾಧನೆ. ಪ್ರಜ್ಞೆ ತಪ್ಪಿ ನಾವು ತಪ್ಪು ಮಾತಾಡಿದ್ರೆ, ಅಪಶಬ್ದ ಉಪಯೋಗಿಸಿದ್ರೆ ಆ ದೇವಿಗೆ ಸಂತೋಷ ಆಗೋದಿಲ್ಲ. ಆ ದೇವಿಗೆ ಸಂತೋಷ ಆಗಬೇಕಾದ್ರೆ ನಾವು ಶುದ್ಧವಾದ ಮಾತುಗಳನ್ನೇ ಆಡಬೇಕು. ಅವಳು ಯಾಕೆಂದರೆ ಭಾಷಾರೂಪ. ಯಾರು ಭಕ್ತರಾಗಿದ್ದಾರೋ ಅವರ ನಾಲಿಗೆಯಿಂದ ಶುದ್ಧವಾಗಿರ್ತಕ್ಕಂಥ ಶಬ್ದಗಳೇ ಹೊರಹೊಮ್ತಾ ಇರುತ್ತೆ. ಬೃಹತ್ ಸೇನಾ. ನಮಗೆ ಎಷ್ಟೋ ಜನ ನೆಂಟರಿದ್ದಾರೆ. ನನಗೆ 1000 ಜನ ನೆಂಟರಿದ್ದಾರೆ, ಅಥವಾ 1000 ಜನ ಶಿಷ್ಯರಿದ್ದಾರೆ. ನಾನು ಕರೆದ್ರೆ 10,000 ಜನ ಬರ್ತಾರೆ. ಅಥವಾ ಬೃಹತ್ ಸೇನೆ, ಮೋದಿಜಿಯವರಿಗೆ 148 ಕೋಟಿ ಜನ ಇದ್ದಾರೆ. ಆದರೆ ಆ ದೇವಿಗೆ ಎಷ್ಟು ಸೇನೆ ಇದೆ? ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಜೀವಿಗಳು ಅವಳೊಳಗೆ ವಾಸ ಮಾಡ್ತಿರೋದು. ಅಷ್ಟು ಕೂಡ ಅವಳ ಸೇನೆನೇ. ಅದಕ್ಕೆ ಅವಳು ಬೃಹತ್ ಸೇನಾ. ಎಲ್ಲ ಜೀವಿಗಳು ಅವಳ ಸೇನೆನೇ. ಭಾವ ವಿವರ್ಜಿತ. ಭಾವ ಅಭಾವ, ಹುಟ್ಟು ಸಾವು ಇಲ್ಲದೆ ಇರತಕ್ಕಂಥವಳು. ಇನ್ನೊಂದು ಭಾವನೆ, ಒಳ್ಳೆಯ ಭಾವನೆ, ಕೆಟ್ಟ ಭಾವನೆ ಇಲ್ಲದಿರುವವಳು. ಭಾವಾತೀತಂ ತ್ರಿಗುಣರಹಿತಂ. ಗುಣಗಳೂ ಇಲ್ಲ, ಭಾವನೆಗಳೂ ಇಲ್ಲ ಅವಳೊಳಗಡೆ. ಪ್ರೀತಿ, ವಿಶ್ವಾಸ ಆ ರೀತಿ ಭಾವನೆಯೂ ಇಲ್ಲ. ಹಾಗೆ ದ್ವೇಷ, ಅಸೂಯೆ ಆ ಭಾವನೆಗಳು ಇಲ್ಲ. ಒಬ್ಬರಿಗೆ ಕೆಟ್ಟದ್ದು ಮಾಡಬೇಕು ಅನ್ನೋದು ಆ ದೇವಿಯ ಮನಸ್ಸಲ್ಲಿಲ್ಲ. ಒಳ್ಳೇದು ಮಾಡಬೇಕು ಅನ್ನೋದು ಆ ದೇವಿಯ ಮನಸ್ಸಲ್ಲಿಲ್ಲ. ಯಾಕೆಂದರೆ ಆ ದೇವಿಗೆ ಮನಸ್ಸೇ ಇಲ್ಲ. ಯಾರು ಭಕ್ತರೋ ಅವ್ರಿಗೂ ಕೂಡ ಮನಸ್ಸೇ ಇಲ್ಲ. ಅವ್ರಿಗಿರೋದು ಕೇವಲ ಚೈತನ್ಯ ಶಕ್ತಿ ಅಷ್ಟೇ. ಅವರೂ ಕೂಡ ಮನಸ್ಸನ್ನು ಕಳ್ಕೊಂಡಿರೋದ್ರಿಂದ ಅವರೂ ಕೂಡ ಭಾವಾತೀತರಾಗಿರ್ತಾರೆ. ಭಾವನೆಗಳನ್ನೇ ಕಳ್ಕೊಂಡ್ಬಿಟ್ರೆ ಪೂಜೆ ಮಾಡೋದು ಹೇಗೆ? ಎಲ್ಲರನ್ನ ಪ್ರೀತಿಸೋದು ಹೇಗೆ? ಅಲ್ವಾ? ಆ ರೀತಿ ಅರ್ಥ ಅಲ್ಲ. ನಾನು ಚೈತನ್ಯ ಸ್ವರೂಪ ಅಂತ ಹೇಳಿದಾಗ ಪ್ರೀತಿ, ವಿಶ್ವಾಸ ಅದೆಲ್ಲ ನಮಗೆ ಬುದ್ಧಿಶಕ್ತಿ ಇರೋದ್ರಿಂದ ಬಲಭಾಗದ ಮಿದುಳಿನಿಂದ ಬರುತ್ತೆ. ಕಣ್ಣು, ಕಿವಿ, ನಾಲಿಗೆ, ಮೂಗು, ಚರ್ಮ ಇತರೆ ಅಂಗಾಂಗಗಳು ಅವು ತಮ್ಮ ಕೆಲಸಗಳನ್ನು ತಾವು ಮಾಡುತ್ತವೆ. ಚೈತನ್ಯ ಸ್ವರೂಪ ನಾನು ಅಷ್ಟೇ. ಭಾವನೆ ಎಲ್ಲೂ ಹೋಗೋದಿಲ್ಲ. ಆದರೆ ದೇವಿಗೆ ಯಾವ ಅಂಗಾಂಗಗಳೂ ಇಲ್ಲದೆ ಇರೋದ್ರಿಂದ ಅವಳು ಭಾವ ಅಭಾವ ಸ್ವರೂಪಿಣಿ. ಎಲ್ಲ ಜೀವಿಗಳಲ್ಲಿ ಭಾವನೆ ಇರುತ್ತೆ, ಆ ದೇವಿಗೆ ಯಾವ ಭಾವನೆಯೂ ಇಲ್ಲ. ಏಕೆಂದರೆ ಅವಳು ಚೈತನ್ಯ ಸ್ವರೂಪಳಾಗಿರೋದ್ರಿಂದ. ಸುಖ ಆರಾಧ್ಯ.
ಸುಖದಿಂದ ಅವಳು ಆರಾಧಿಸಲ್ಪಡುತ್ತಾಳೆ. ನಾವು ಆನಂದದಿಂದ ಸಂತೋಷದಿಂದ ಅವಳನ್ನು ಆರಾಧನೆ ಮಾಡಿದ್ರೆ ನಮಗೆ ಫಲ ಸಿಗುತ್ತೆ. ನಾವು ದುಃಖದಿಂದ ಆರಾಧನೆ ಮಾಡಿದ್ರೆ ಅಥವಾ ಇನ್ಯಾವುದೋ ಆಸೆ ಇಟ್ಕೊಂಡು ಅರ್ಥಾರ್ಥಿ ಜಿಜ್ಞಾಸು ಹೀಗೆ ಪೂಜೆ ಮಾಡೋದ್ರಿಂದ ಅವಳಿಗೆ ಅಷ್ಟೊಂದು ಪ್ರಿಯ ಅಲ್ಲ. ನಾವು ಜ್ಞಾನಿಗಳಾಗಿ ಅವಳನ್ನು ಆರಾಧನೆ ಮಾಡಬೇಕು ಅಥವಾ ಆನಂದ ಸ್ವರೂಪರಾಗಿ ಆ ದೇವಿಯನ್ನು ಆರಾಧನೆ ಮಾಡಬೇಕು. ಇನ್ನೊಂದರ್ಥ, ಯಾರು ಆರಾಧನೆ ಮಾಡ್ತಾರೋ ಅಂಥವ್ರಿಗೆ ಸುಖವನ್ನೇ ಕೊಡ್ತಕ್ಕಂಥವಳು. ಶುಭಕರಿ ನೋಡಿ, ಆ ದೇವಿ ಯಾವಾಗಲೂ ಒಳ್ಳೆಯದನ್ನೇ ಮಾಡೋದು, ಎಂದೆಂದಿಗೂ ಕೂಡ ಯಾರಿಗೂ ಕೂಡ ಕೆಟ್ಟದ್ದನ್ನು ಬಯಸೋದಿಲ್ಲ. ಆ ದೇವಿಯ ಆರಾಧನೆ ನಾವು ಮಾಡ್ತಾ ಇದ್ದರೆ ನಮ್ಮೊಳಗಡೆ ಒಳ್ಳೆ ಭಾವನೆಗಳು ಉಂಟಾಗುತ್ತದೆ. ಅವಳು ಒಳ್ಳೆ ಭಾವನೆ ಉಂಟು ಮಾಡಲ್ಲ. ನಾವು ಆರಾಧನೆ ಮಾಡಿದಾಗ ಚೈತನ್ಯದ ಸಹಾಯದಿಂದ ದೋಷಗಳೆಲ್ಲ ನಿವೃತ್ತವಾಗಿ, ಅಂತಃಕರಣದಲ್ಲಿರ್ತಕ್ಕಂತಹ ದೋಷಗಳೆಲ್ಲ ನಿವೃತ್ತಿಯಾಗಿ ಸದ್ಭಾವನೆಗಳು ನಮಗೆ ಉಂಟಾಗುತ್ತೆ. ದೇವಿಗೆ ಸದ್ಭಾವನೆ ಇದೆ ಅಂತಲ್ಲ. ಶೋಭನಾ, ಅವಳು ಎಲ್ಲಿ ಇರ್ತಾಳೋ ಅಲ್ಲಿ ಶುಭ ಕಾರ್ಯಗಳು ನಡೀತಾ ಇರುತ್ತೆ. ಯಾಕೆ ಅಂದರೆ ಇಷ್ಟೆಲ್ಲ ಕೊಡ್ತಾ ಇರ್ತಕ್ಕಂತಹ ದೇವಿಗೆ ಎಲ್ಲರೂ ಕೃತಜ್ಞತೆ ಸಲ್ಲಿಸ್ತಾ ಇರ್ತಾರೆ. ಆ ಕೃತಜ್ಞತೆ ಸಲ್ಲಿಸುವ ರೀತಿಯೇ ಶುಭ ಕಾರ್ಯಗಳು. ತಮ್ಮ ಆನಂದವನ್ನು ಮತ್ತೊಬ್ಬರ ಜೊತೆಯಲ್ಲಿ ಹಂಚಿಕೊಳ್ಳೋದೇ ಶೋಭನಾ. ಅದಕ್ಕಾಗಿಯೇ ಎಲ್ಲ ಕಡೆಯಲ್ಲೂ ಕೂಡ ಶುಭ ಕಾರ್ಯಗಳು ನಡೀತಾನೇ ಇರುತ್ತೆ. ಸುಲಭಾಗತಿ, ಆ ದೇವಿ ಅತ್ಯಂತ ಸುಲಭಳು. ಯಾರು ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರವನ್ನು ಕಳ್ಕೊಂಡು ಚೈತನ್ಯವೇ ನಾನು ಅಂತ ತಿಳ್ಕೊಂಡಿದ್ದಾರೋ ಅವರಿಗೆ ಅತ್ಯಂತ ಸುಲಭಳು. ಯಾರು ತಮ್ಮ ಅಂತಃಕರಣದಲ್ಲಿ ಚೈತನ್ಯವನ್ನು ಮರೆತು ಕಾಮಕ್ಕೆ ಶರಣಾಗಿದ್ದಾರೋ, ಸಂಶಯಕ್ಕೆ ಶರಣಾಗಿದ್ದಾರೋ ಅವರಿಗೆ ಅವಳು ಕಷ್ಟ. ಇನ್ನು ಉಳಿದ ಜೀವಿಗಳಿಗೆ ಅತ್ಯಂತ ಸುಲಭಳು. ರಾಜರಾಜೇಶ್ವರಿ, ರಾಜರಾಜೇಶ್ವರಿ, ಎಲ್ಲ ರಾಜರಿಗೂ ರಾಜಳವಳು, ಎಲ್ಲ ರಾಜರಾಜರಿಗೂ ಒಡೆಯಳು. ಇಂದ್ರ, ಬ್ರಹ್ಮ, ವಿಷ್ಣು, ಮಹೇಶ್ವರ ಎಲ್ಲ ರಾಜರಿಗೂ ಕೂಡ ಒಡೆಯಳು. ರಾಜಾಧಿರಾಜಾಯ ಪ್ರಸಹ್ಯ ಸಾಹಿಣೇ, ರಾಜ್ಯದಾಯಿನಿ, ಎಲ್ಲರಿಗೂ ಕೂಡ ರಾಜ್ಯ ಕೊಡ್ತಾ ಇರೋದೇ ಅವಳು. ಯಾವ ರಾಜ್ಯ ಕೊಡ್ತಾ ಇದ್ದಾಳೆ ಅಂದರೆ ಆನಂದದ ಸಾಮ್ರಾಜ್ಯ. ಯಾರು ಆ ದೇವಿಯನ್ನು ಅರ್ಚನೆ ಮಾಡ್ತಾರೋ, ಆರಾಧಿಸ್ತಾರೋ ಅಂಥವರಿಗೆ ಅವಳು ಆನಂದ ಅಂತಕ್ಕಂಥ ಸಾಮ್ರಾಜ್ಯವನ್ನು ಕೊಡ್ತಾಳೆ. ರಾಜ್ಯವಲ್ಲಭ, ಯಾಕೆಂದರೆ ಈ ಆನಂದ ಸಾಮ್ರಾಜ್ಯದ ಒಡೆಯಳು ಅವಳು. ಆನಂದದ ಸಾಮ್ರಾಜ್ಯ ಯಾರಿಗಾದರೂ ಬೇಕಾದರೆ ಆ ದೇವಿನೇ ಕೊಡಬೇಕು, ಇನ್ಯಾರೂ ಕೊಡೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಅವಳು ಕಸ್ಟಡಿಲಿದೆ, ಅದು ಅವಳು ಓನರ್ಶಿಪ್ಪಲ್ಲಿದೆ. ನಮಗೆ ಸ್ವಲ್ಪ ಆನಂದ ಬೇಕು ಅಂದರೆ ಆ ದೇವಿಯಿಂದಲೇ ಪಡ್ಕೋಬೇಕು, ಇನ್ಯಾರಿಂದಲೂ ಪಡೆಯೋದಕ್ಕೆ ಸಾಧ್ಯವಿಲ್ಲ. ಆ ದೇವಿ ಅಂದರೆ ಚೈತನ್ಯ ಸ್ವರೂಪಳು. ಎಲ್ಲಿದ್ದಾಳೆ ಅಂದರೆ ನಮ್ಮ ಹೃದಯದಲ್ಲಿ. ರಾಜತ್ ಕೃಪಾ, ರಾಜತ್ ರಜ ಅಂತಂದರೆ ಬೆಳಗುವುದು ಅಂತ. ಅವಳು ತನ್ನ ಬೆಳದಿಂಗಳಿಂದ ಎಲ್ಲರನ್ನೂ ಅನುಗ್ರಹಿಸ್ತಾ ಇದ್ದಾಳೆ. ಸೂರ್ಯ ಬೆಳಕು ಮತ್ತು ಶಾಖದಿಂದ ಎಲ್ಲರನ್ನೂ ಚೈತನ್ಯಗೊಳಿಸ್ತಾ ಇದ್ದಾನೆ. ಸೂರ್ಯ ಬೆಳಕಾಯಿತು ಅಂದರೆ ಎಲ್ಲ ಹೇಳ್ತಾರೆ. ಸೂರ್ಯನ ಬೆಳಕಿನಿಂದ ಎಲ್ಲ ಮೊಗ್ಗುಗಳು ಅರಳುತ್ತವೆ. ಸೂರ್ಯನ ಕಿರಣಗಳಿಂದ ಎಲ್ಲ ಸಸ್ಯರಾಶಿಗಳೂ ಕೂಡ ಚೈತನ್ಯಗೊಳ್ಳುತ್ತವೆ, ಎಲ್ಲ ಜೀವಿಗಳು ಚೈತನ್ಯಗೊಳ್ಳುತ್ತವೆ. ಹಾಗೆ ಅವಳು ಹೃದಯದಲ್ಲಿದ್ದು ಎಲ್ಲರನ್ನೂ ಬೆಳಗಿಸ್ತಾ ಇದ್ದಾಳೆ. ಎಲ್ಲರಿಗೂ ಶಕ್ತಿ, ಜ್ಞಾನ, ಆನಂದ ಒಳಗಿನಿಂದ ಕೊಡ್ತಾ ಇರೋದು. ಆದರೆ ಅವಿವೇಕಿಗಳಾಗಿರ್ತಕ್ಕಂಥ ನಮಗೆ ಹೊರಗಡೆ ಶಕ್ತಿ, ಜ್ಞಾನ, ಆನಂದ ಉಂಟಾಗ್ತಾ ಇದೆ ಅಂತ ತಿಳಿದು ಮನಸ್ಸು ಮತ್ತು ಇಂದ್ರಿಯಗಳ ಸಹಾಯದಿಂದ ಹೊರಮುಖವರಾಗಿದ್ದೇವೆ. ಇದು ಅವಿವೇಕ, ಇದು ಅಜ್ಞಾನ. ನಮಗೆ ಕಿಂಚಿತ್ತಾದರೂ ಶಕ್ತಿ, ಜ್ಞಾನ, ಆನಂದ ಉಂಟಾಗ್ತಾ ಇದೆ ಅಂದರೆ ಅದು ಆ ದೇವಿಯ ಕೃಪೆಯಿಂದ ಹೃದಯದಿಂದ ಹೊರಹೊಮ್ತಾ ಇರೋದು. ಅದು ಯಾವಾಗ ಗೊತ್ತಾಗುತ್ತೆ? ರಾಜ್ಯಪೀಠ ನಿವೇಶಿತ ನಿಜಾಶ್ರಿತ, ಯಾರು
ಅವಳಲ್ಲಿ ಶುದ್ಧವಾದ ನಿಷ್ಕಲ್ಮಶವಾದ ಭಕ್ತಿಯನ್ನು ಇಟ್ಕೊಂಡಿರ್ತಾರೋ, ರಾಜ್ಯಪೀಠ ನಿವೇಶಿತ, ಅವಳು ಆನಂದ ಅಂತಕ್ಕಂಥ ಸಾಮ್ರಾಜ್ಯ ಪೀಠವನ್ನು ಅವರಿಗೆ ಕೊಡ್ತಾಳೆ. ಆ ದೇವಿ ಯಾರಿಗಾದರೂ ಆನಂದ ಸಾಮ್ರಾಜ್ಯ ಪೀಠ ಕೊಡಬೇಕಾದ್ರೆ ಪರೀಕ್ಷೆ ಮಾಡಬೇಕು. ಏನು ಪರೀಕ್ಷೆ ಅಂದರೆ ಶುದ್ಧವಾದ ಅಂತಃಕರಣ. ಯಾರಲ್ಲಿ ನಿಷ್ಕಲ್ಮಶವಾದ ಪರಿಶುದ್ಧವಾದ ಅಂತಃಕರಣ ಇದೆಯೋ ಅಂಥವರಿಗೆ ಆ ದೇವಿ ಆನಂದ ಸಾಮ್ರಾಜ್ಯ ಪೀಠವನ್ನು ಕೊಡ್ತಾಳೆ. ಯಾರಿಗೆ ಈ ಪೀಠದಲ್ಲಿ ಆಸಕ್ತಿ ಇಲ್ಲವೋ ಅವರು ಕಲ್ಮಶವಾಗಿರ್ತಕ್ಕಂಥ ಅಶುದ್ಧವಾಗಿರ್ತಕ್ಕಂಥ ಅಂತಃಕರಣವನ್ನು ಇಟ್ಟುಕೊಂಡು ಬೇರೆ ಸಂಪತ್ತು, ಧನ, ಯೌವನ, ಒಡವೆಗಳು, ಹೀಗೆ ಬೇರೆ 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 ಅಲಂಕಾರ ಮಾಡಿಕೊಂಡು ಬೇರೆ ಪೀಠವನ್ನು ಅಲಂಕರಿಸಬಹುದು. ನಿಜವಾಗಿಯೂ ನಾವೆಲ್ಲರೂ ಕೂಡ ಯಾವ ಪೀಠವನ್ನು ಇಚ್ಛಿಸಬೇಕು ಅಂದರೆ ಆನಂದ ಸಾಮ್ರಾಜ್ಯ ಪೀಠ. ಅದನ್ನೇ ಕುರಿತಾಗಿ ಇಚ್ಛಿಸ್ತಾ ಇದ್ದರೆ ಶುದ್ಧ ಅಂತಃಕರಣದ ಕಡೆಗೆ ಗಮನ ಕೊಡ್ತೀವಿ. ಆಗ ಆ ದೇವಿಯೊಂದಿಗೇ ಸದಾ ಲೀನರಾಗಿರ್ತೀವಿ. ಇದನ್ನೇ ಮೋಕ್ಷ ಅಂತ ಹೇಳಿರೋದು.